ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಸ್ಯಾಂಡಲ್ವುಡ್ನ 2025ರ ಒಂದು ತುಂಬಾನೇ ವಿಚಿತ್ರವಾದ ವರ್ಷದ ಬಗ್ಗೆ ಮಾತಾಡೋಣ. ಹೇಗದು ಸಾಧ್ಯ ಅಲ್ವಾ? ಒಂದೇ ವರ್ಷದಲ್ಲಿ ಒಂದು ಇಂಡಸ್ಟ್ರಿ ಎಲ್ಲಾ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತೆ. ಅದೇ ಸಮಯದಲ್ಲಿ ಆಲ್ಮೋಸ್ಟ್ ಮುಳುಗಿ ಹೋಗೋ ಸ್ಥಿತಿಗೂ ತಲುಪುತ್ತೆ. ಸ್ಯಾಂಡಲ್ವುಡ್ ಎದುರಿಸಿದ ಈ ವಿರೋಧಾಭಾಸದ ಹಿಂದಿನ ಕಥೆ ಏನು ಅಂತ ನೋಡೋಣ. ಈ ನಂಬರ್ಗಳನ್ನ ನೋಡಿ. ಒಂದು ಕಡೆ ಒಂದೇ ಒಂದು ಸಿನಿಮಾ 850 ಕೋಟಿಗಿಂತ ಹೆಚ್ಚು ಗಳಿಸುತ್ತೆ, ಇನ್ನೊಂದು ಕಡೆ 200ಕ್ಕೂ ಹೆಚ್ಚು ಸಿನಿಮಾಗಳು ದೊಡ್ಡ ನಷ್ಟದಲ್ಲಿವೆ. ಅಂದ್ರೆ ಮಾರುಕಟ್ಟೆ ಎರಡು ತುಂಡಾಗಿ ಹೋಗಿದೆ. ಈ ಗ್ಯಾಪ್ ಇದೆಯಲ್ಲ, ನಿಜಕ್ಕೂ ಶಾಕಿಂಗ್. ಸರಿ, ಹಾಗಾದ್ರೆ ಕಥೆಯ ಮೊದಲ ಭಾಗದಿಂದ ಶುರು ಮಾಡೋಣ. ಇಡೀ ವರ್ಷವನ್ನೇ ಆಳಿದ ಆ ಒಂದೇ ಒಂದು ಸಿನಿಮಾ ಕಾಂತಾರ ಅಧ್ಯಾಯ 1. 850 ಕೋಟಿ ರೂಪಾಯಿಗೂ ಹೆಚ್ಚು. ಅಬ್ಬಾ, ಈ ನಂಬರ್ ಕೇಳಿದ್ರೇನೆ ಗೊತ್ತಾಗುತ್ತೆ ಈ ಸಿನಿಮಾದ ಯಶಸ್ಸು ಎಂಥ ದೊಡ್ಡದು ಅಂತ. ಇದು ಬರೀ ಕನ್ನಡ ಸಿನಿಮಾವಾಗಿ ಉಳಿದಿಲ್ಲ. 2025ರಲ್ಲಿ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾಗಿ ನಿಂತಿದೆ. ಇನ್ನು ನಮ್ಮ ಕರ್ನಾಟಕದ ಕಥೆ ಕೇಳಿದ್ರೆ ಇನ್ನೂ ಆಶ್ಚರ್ಯ ಆಗುತ್ತೆ. ಇದಕ್ಕೂ ಮುಂಚೆ ಯಾವ ಸಿನಿಮಾನೂ ಮಾಡದಿದ್ದ ಸಾಧನೆ ಇದು. ನಮ್ಮ ರಾಜ್ಯದಲ್ಲೇ, ಬರೀ ಕರ್ನಾಟಕದಲ್ಲೇ 200 ಕೋಟಿ ರೂಪಾಯಿ ಗಳಿಸೋ ಹತ್ತಿರ ಬಂದಿತ್ತು. ಇದು ಅನ್ಬಿಲೀವಬಲ್ ಸಕ್ಸಸ್. ಹಾಗಾದ್ರೆ ಇಷ್ಟೊಂದು ದೊಡ್ಡ ಕಲೆಕ್ಷನ್ಗೆ ಕೇವಲ ಕಂಟೆಂಟ್ ಒಂದೇ ಕಾರಣನಾ, ಅಥವಾ ತೆರೆಮರೆಯಲ್ಲಿ ಬೇರೆ ಏನಾದ್ರೂ ಫ್ಯಾಕ್ಟರ್ ಕೆಲಸ ಮಾಡಿತ್ತಾ? ಯಾವುದಾ ಸೀಕ್ರೆಟ್? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಇದೊಂದು ಲೀಗಲ್ ಲೂಪ್ ಹೋಲ್. ಸರ್ಕಾರ ಟಿಕೆಟ್ ರೇಟ್ ಮೇಲೆ 200 ರೂಪಾಯಿ ಲಿಮಿಟ್ ಹಾಕೋಕ್ ಹೊರಟಿತ್ತು. ಆದ್ರೆ ಕೋರ್ಟ್ ಅದಕ್ಕೆ ಒಂದು ಟೆಂಪರರಿ ಸ್ಟೇ ಕೊಡ್ತು. ಇದೇ ಗೋಲ್ಡನ್ ಚಾನ್ಸ್ ಬಳಸ್ಕೊಂಡು ಪ್ರೊಡ್ಯೂಸರ್ಸ್ ಪ್ರೀಮಿಯಂ ಪ್ರೈಸಿಂಗ್ ಶುರು ಮಾಡಿದ್ದು. ಹಾಗಾದ್ರೆ ಆ ಕೋರ್ಟ್ ಸ್ಟೇಯಿಂದ ಬಂದ ದುಡ್ಡೆಷ್ಟು? ನೋಡಿ, ಸರ್ಕಾರ ಹೇರ್ಬೇಕಂತಿದ್ದ ರೇಟ್ 200 ರೂಪಾಯಿ. ಆದರೆ ಕಾಂತಾರದ ಆವರೇಜ್ ಟಿಕೆಟ್ ರೇಟ್ 300 ರೂಪಾಯಿಗಿಂತ ಜಾಸ್ತಿ ಇತ್ತು. ಅಂದ್ರೆ ಪ್ರತಿ ಟಿಕೆಟ್ನಲ್ಲೂ ಸಿಕ್ಕ ಆ ಎಕ್ಸ್ಟ್ರಾ ದುಡ್ಡೇ ಈ ರೆಕಾರ್ಡ್ ಕಲೆಕ್ಷನ್ಗೆ ಅಡಿಪಾಯ ಹಾಕಿದ್ದು. ಸರಿ, ಈ ಬ್ಲಾಕ್ಬಸ್ಟರ್ ಯಶಸ್ಸಿನ ಕಥೆ ಒಂದು ಕಡೆ ಆದ್ರೆ, ನಾಣ್ಯದ ಇನ್ನೊಂದು ಮುಖವನ್ನು ನೋಡ್ಬೇಕು. ಅಂದ್ರೆ ಇಂಡಸ್ಟ್ರಿಯ ಉಳಿದ ಭಾಗ ಎದುರಿಸ್ತಿದ್ದ ದೊಡ್ಡ ಸೋಲು ಮತ್ತು ಆತಂಕದ ಕಡೆಗೆ. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಸ್ಯಾಂಡಲ್ವುಡ್ನ ಈ ಸ್ಥಿತಿಯನ್ನ ವಿವರಿಸೋಕೆ ಒಂದು ಪದ ಬಳಸ್ತಾರೆ, ಟ್ರಸ್ಟ್ ಡೆಫಿಸಿಟ್. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದೆರಡು ದೊಡ್ಡ ಸಿನಿಮಾಗಳನ್ನ ಬಿಟ್ಟು ಬೇರೆ ಯಾವುದೇ ಕನ್ನಡ ಸಿನಿಮಾ ನೋಡೋಕೆ ಪ್ರೇಕ್ಷಕರಿಗೆ ನಂಬಿಕೆನೇ ಇಲ್ಲದ ಆಗಿದೆ. ಈ ಟ್ರಸ್ಟ್ ಡೆಫಿಸಿಟ್ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದಕ್ಕೆ ಈ ಚಾರ್ಟ್ ನೋಡಿ. ಒಂದ್ ಕಡೆ ಕಾಂತಾರ 850 ಕೋಟಿ ಪ್ಲಸ್, ಅದರ ಕೆಳಗೆ ಸೂ ಫ್ರಮ್ ಸೋ 100 ಕೋಟಿ ಪ್ಲಸ್. ಆದ್ರೆ ಆಮೇಲೆ ನೋಡಿ, ಆ ನೆಕ್ಸ್ಟ್ 3 ಹಿಟ್ ಸಿನಿಮಾಗಳ ಒಟ್ಟು ಕಲೆಕ್ಷನ್ನೇ ಸುಮಾರು 18 ಕೋಟಿಯಷ್ಟೇ. ಅಂದ್ರೆ ದುಡ್ಡೆಲ್ಲ ಬರೀ ಟಾಪ್ 2 ಸಿನಿಮಾಗಳಿಗೆ ಹೋಗಿದೆ. ಈ ಸಮಸ್ಯೆ ಬರೀ ಚಿಕ್ಕ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದ ಏಕಾ ಅಂತ ಸಿನಿಮಾಗಳು, ಸ್ಟಾರ್ ನಟರ್ ಇದ್ರೂ ಸಹ ಬಾಕ್ಸ್ ಆಫೀಸ್ನಲ್ಲಿ ಫೇಲ್ ಆದ್ವು. ಇದು ಇಂಡಸ್ಟ್ರಿಯ ಸಮಸ್ಯೆ ಎಷ್ಟು ಆಳವಾಗಿದೆ ಅಂತ ತೋರಿಸುತ್ತೆ. ಈ ಸರಣಿ ಸೋಲುಗಳಿಂದ ಒಂದು ರೀತಿ ಎಚ್ಚೆತ್ತ ಇಂಡಸ್ಟ್ರಿ ಒಂದು ಹೊಸ ದಾರಿಯನ್ನ ಹುಡುಕೋಕೆ ಶುರು ಮಾಡ್ತು. ದೊಡ್ಡ ಬಜೆಟ್ ಮಾಸ್ ಫಾರ್ಮುಲಾ ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾದಾಗ ಫಿಲ್ಮ್ ಮೇಕರ್ಸ್ ಹೆಚ್ಚು ಒರಿಜಿನಲ್ ನೆಲದ ಕತೆಗಳತ್ತ ವಾಲಿದ್ರು. ಇದನ್ನೇ ಕಂಟೆಂಟ್ ಡಿಟಾಕ್ಸ್ ಅಂತ ಕರೆಯಲಾಯಿತು. ಸರಿ, ಈಗ ಇಂಡಸ್ಟ್ರಿಯ ಬಿಸ್ನೆಸ್ ಮಾಡೆಲ್ಗೆ ಕನ್ಫ್ಯೂಷನ್ ತಂದಿಟ್ಟಿರೋ ಆ ದೊಡ್ಡ ಫ್ಯಾಕ್ಟರ್ ಬಗ್ಗೆ ಮಾತಾಡೋಣ. ಅದುವೇ ಟಿಕೆಟ್ ರೇಟ್ ಮೇಲಿನ ಕಾನೂನು ಸಮರ. ಈ ಟಿಕೆಟ್ ರೇಟ್ ಯುದ್ಧ ಇದೆಯಲ್ಲ, ಇದು ತುಂಬಾ ಕಾಂಪ್ಲಿಕೇಟೆಡ್. ನೋಡಿ, ಫಸ್ಟ್ ಏನಾಯಿತು? ಹೈಕೋರ್ಟು ರೇಟ್ ಲಿಮಿಟ್ಗೆ ಸ್ಟೇ ಕೊಡ್ತು. ಇದರಿಂದ ಕಾಂತಾರಾಗೆ ಪ್ರೀಮಿಯಂ ರೇಟ್ ಇಡೋಕ್ ಸಾಧ್ಯವಾಯಿತು. ಆಮೇಲೆ ಕೋರ್ಟ್ ಇನ್ನೊಂದು ಕಂಡೀಷನ್ ಹಾಕ್ತು, ಮಲ್ಟಿಪ್ಲೆಕ್ಸ್ಗಳು ಎಲ್ಲಾ ಟಿಕೆಟ್ಗಳ ಡೀಟೇಲ್ಡ್ ರೆಕಾರ್ಡ್ ಇಡಬೇಕು ಅಂತ. ಕೊನೆಗೆ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟು ಈ ರೆಕಾರ್ಡ್ ಕೀಪಿಂಗ್ ಆರ್ಡರ್ಗೆ ಸ್ಟೇ ಕೊಡ್ತು. ಆದ್ರೆ ರೇಟ್ ಲಿಮಿಟ್ ಇಳೋದು ಒಳ್ಳೆಯದು ಅನ್ನೋ ಹಾಗೆ ಮಾತಾಡ್ತು. ಈ ಇಡೀ ಕಾನೂನು ಹೋರಾಟದ ಮಧ್ಯೆ ಸುಪ್ರೀಂ ಕೋರ್ಟ್ ಹೇಳಿದ ಒಂದು ಮಾತು ತುಂಬಾನೇ ಇಂಪಾರ್ಟೆಂಟ್. ಜನರು ಥಿಯೇಟರ್ಗೆ ಬಂದು ಸಿನಿಮಾ ಎಂಜಾಯ್ ಮಾಡೋಕೆ ಅನುಕೂಲ ಆಗೋ ಹಾಗೆ ಟಿಕೆಟ್ ರೇಟ್ ಕಮ್ಮಿ ಇರಬೇಕು ಅಂತ. ಈ ಮಾತು ಇಡೀ ಚರ್ಚೆಗೆ ಒಂದು ಹೊಸ ತಿರುವು ಕೊಡ್ತು. ಸರಿ, ಹಾಗಾದ್ರೆ ಈ ಸಂಕಷ್ಟದಿಂದ ಹೊರಬರೋದಕ್ಕೆ ಇಂಡಸ್ಟ್ರಿ ಮುಂದೆ ಇರೋ ದಾರಿಗಳಾದ್ರೂ ಯಾವುದು? ಮುಖ್ಯವಾಗಿ 2 ದಾರಿಗಳು ಕಾಣಿಸ್ತಿವೆ. ಯಾವುದು ಸರಿ? ಮೊದಲನೇ ದಾರಿ ಅಂಡರ್ಡಾಗ್ ಗೆಲ್ಲೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸೂ ಫ್ರಮ್ ಸೋ. ಯೋಚನೆ ಮಾಡಿ, 6 ಕೋಟಿಗಿಂತ ಕಡಿಮೆ ಬಜೆಟ್ನ ಸಿನಿಮಾ ವರ್ಲ್ಡ್ ವೈಡ್ 100 ಕೋಟಿಗಿಂತ ಹೆಚ್ಚು ಗಳಿಸಿ ಸೂಪರ್ ಹಿಟ್ ಆಯಿತು. ಇದರಿಂದ ಏನ್ ಪ್ರೂವ್ ಆಯಿತು ಅಂದ್ರೆ, ಒಂದು ಒಳ್ಳೆ ಒರಿಜಿನಲ್ ಕಥೆ ಮತ್ತು ಸ್ಮಾರ್ಟ್ ಮಾರ್ಕೆಟಿಂಗ್ ಇದ್ರೆ ಆಡಿಯನ್ಸ್ನ ಟ್ರಸ್ಟ್ ಡೆಫಿಸಿಟ್ ಅನ್ನೋ ಸಮಸ್ಯೆಯನ್ನ ಖಂಡಿತ ಬ್ರೇಕ್ ಮಾಡಬಹುದು. ಹಾಗಾದ್ರೆ ಸ್ಯಾಂಡಲ್ವುಡ್ ಮುಂದೆ ಇರೋ 2 ದಾರಿಗಳು ಯಾವುವು? ಮೊದಲನೆಯದು ಥಿಯೇಟರ್ಗಳನ್ನ ಮತ್ತೆ ಬದುಕಿಸೋದು. ದಿ ಡೆವಿಲ್
ಟಾಕ್ಸಿಕ್ನಂತಹ ದೊಡ್ಡ ಸ್ಟಾರ್ಗಳ ಸಿನಿಮಾಗಳ ಮೂಲಕ ಆಡಿಯನ್ಸನ್ನು ಮತ್ತೆ ಥಿಯೇಟರ್ಗೆ ಕರೆತರುವುದು. ಇದು ಹೈ ರಿಸ್ಕ್ ಹೈ ರಿವಾರ್ಡ್ ಗೇಮ್. ಎರಡನೇ ದಾರಿ ಡಿಜಿಟಲ್ ಭವಿಷ್ಯ. ಅಂದರೆ ಥಿಯೇಟರ್ನ ರಿಸ್ಕೆ ಬಿಟ್ಟು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಕಂಟೆಂಟ್ ಮಾಡೋದು. ಇದು ಸೇಫ್ ಸ್ಟೇಬಲ್ ಬಿಸ್ನೆಸ್ ಮಾಡೆಲ್. ಹಾಗಾದ್ರೆ ನಮ್ಮ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಹಾಗೆ ಉಳಿಯುತ್ತೆ. ಕೆಲವು ಸೂಪರ್ ಸ್ಟಾರ್ಗಳು ಇಡೀ ಇಂಡಸ್ಟ್ರಿಯ ಮೇಲೆ ಪ್ರೇಕ್ಷಕರಿಗಿರೋ ನಂಬಿಕೆಯನ್ನ ಮತ್ತೆ ಕಟ್ಟಬಲ್ಲರಾ? ಅಥವಾ ಕನ್ನಡದ ಕಥೆಗಳು ಇನ್ಮುಂದೆ ಥಿಯೇಟರ್ನ ದೊಡ್ಡ ಪರದೆಗಿಂತ ನಮ್ಮ ಕೈಯಲ್ಲಿರುವ ಸಣ್ಣ ಪರದೆಗಳಲ್ಲೇ ಹೆಚ್ಚು ಅಳುತ್ತವಾ? ಇದುವೇ ಸದ್ಯಕ್ಕೆ ಸ್ಯಾಂಡಲ್ವುಡ್ ಉತ್ತರಿಸಬೇಕಾದ $1 ಮಿಲಿಯನ್ ಕ್ವೆಶ್ಚನ್.